ಮಕ್ಕಳು ಪರೀಕ್ಷೆಯನ್ನು ಎದುರಿಸುವ ಸಮಯದಲ್ಲಿ ಪೋಷಕರ ಕರ್ತವ್ಯವೇನು ಎಂದು ತಿಳಿಸಲು ನಮ್ಮ ಜೊತೆ ಇದ್ದಾರೆ ಶ್ರೀ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆ.ಎಸ್. ಕುಮಾರ್ ಅವರು. ರೇಡಿಯೋ ಸಿದ್ಧಾರ್ಥ ಕೇಳುಗರಿಗೆ ಮತ್ತು ಸಿದ್ಧಾರ್ಥ ಮಾಧ್ಯಮ ಕೇಂದ್ರದ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ ಮತ್ತು ಕೇಳುಗರೆ, ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಾದಂಥ ವಿಚಾರ, ಇನ್ನೇನು 12ನೇ ತರಗತಿ 10ನೇ ತರಗತಿಯ ಪರೀಕ್ಷೆಗಳು ಹತ್ತಿರ ಬಂದಿದೆ. ಈಗ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷಾ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಪೋಷಕರ ಕರ್ತವ್ಯಗಳೇನು, ಪೋಷಕರ ಜವಾಬ್ದಾರಿಗಳೇನು ಅಂಥೇಳಿ ನಿಮ್ಮ ಜೊತೆ ಕೆಲವು ಅಂಶಗಳನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಕ್ರಿಯೇಟ್ ಎ ಕಂಡ್ಯೂಸಿವ್ ಸ್ಟಡಿ ಎನ್ವೈರನ್ಮೆಂಟ್. ದಟ್ ಈಸ್, ಮೇಕ್ ಶೋರ್ ಯುವರ್ ಚೈಲ್ಡ್ ಆಸ್ ಎ ಕ್ವೈಟ್, ಕಂಫರ್ಟಬಲ್ ಆ್ಯಂಡ್ ಡಿಸ್ಟ್ರಾಕ್ಷನ್ ಫ್ರೀ ಸ್ಪೇಸ್ ಟು ಸ್ಟಡಿ. ಜ್ಞಾಪಕ ಇಟ್ಕೊಳ್ಳಿ ಪೋಷಕರೇ, ನೀವು ನಿಮ್ಮ ಮಕ್ಕಳನ್ನು ಸರಿಯಾದ ಒಂದು ಡಿಸ್ಟ್ರಾಕ್ಷನ್ ಫ್ರೀ ಅಂತ ಕರಿತೀವಿ, ಆ ಕಡೆ ಈ ಕಡೆ ಆಕರ್ಷಣೆ ಇಲ್ಲದಂಥ ಒಂದು ಸ್ಥಳವನ್ನು ನಿಗದಿ ಮಾಡಿ ಅವರಿಗೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡಿ. ಒಂದು ಟೇಬಲ್ ಬೇಕಾದರೆ ಟೇಬಲ್, ಕುರ್ಚಿ ಬೇಕಾದರೆ ಕುರ್ಚಿ, ಅಥವಾ ಏನು ನಮ್ಮ ಮನೆಯಲ್ಲಿ ಏನು ರಿಸೋರ್ಸಸ್ ಇದೆಯೋ ಅದನ್ನು ಒಂದು ನಿಗದಿಯಾದಂಥ ಒಂದು ಸ್ಥಳದಲ್ಲಿ ಏರ್ಪಾಡು ಮಾಡ್ಕೊಳ್ಳಿ. ಆ ಏರ್ಪಾಡು ಮಾಡ್ಕೊಂಡಂಥ ಸ್ಥಳದಲ್ಲಿ ನೀವು ಬೇರೆ ಯಾವುದೇ ರೀತಿಯಾದಂಥ ಡಿಸ್ಟ್ರಾಕ್ಷನ್ ಅಂದರೆ ಅವರಿಗೆ ತೊಂದರೆ ಆಗಬಾರ್ದು. ಉದಾಹರಣೆಗೆ, ನೀವು ಅಲ್ಲಿ ಓದೋದಕ್ಕೆ ಮಕ್ಕಳು ಓದ್ತಾ ಇದ್ದರೆ ಇಲ್ಲಿ ಟಿ ವಿ ಆನ್ ಮಾಡಿದರೆ, ಮೊಬೈಲಲ್ಲಿ ನೀವು ಹೆಚ್ಚಾಗಿ ಮಾತಾಡ್ತಾ ಇದ್ದರೆ ಅವರ ಗಮನ ನಿಮ್ಮ ಮಾತಿನ ಕಡೆ ಹೋಗುತ್ತೆ, ಅವರ ಗಮನ ನೀವು ಆಗ್ತಕ್ಕಂಥ ಟಿ ವಿ ಕಡೆ ಹೋಗುತ್ತೆ. ಅದೇನೋ ಚಟುವಟಿಕೆಗಳು ಮಾಡಬೇಕಾದ್ರೆ ಅನಾವಶ್ಯಕವಾಗಿ ಕಾನ್ವರ್ಜೇಷನನ್ನು ಮಾಡಿ ನಿಮ್ಮ ವಿದ್ಯಾರ್ಥಿಯ ಗಮನವನ್ನು ಆ ಕಡೆ ಸೆಳಿಬೇಡಿ. ಸ್ವಲ್ಪ ಕಡಿಮೆ ಮಾತಾಡಿ. ಓದ್ತಾ ಇರೋ ಮಕ್ಕಳು ಮನೆಯಲ್ಲಿ ಇದ್ದಾರೆ ಅಂತಂತಂದರೆ ಅದು ಒಂದು ರೀತಿಯಾದಂಥ ಒಂದು ತಪಸ್ ಮಾಡೋ ಜಾಗ ಇದ್ದಂಗೆ ಇರಬೇಕು. ಅಂದರೆ ನೀವು ಅವರಿಗೆ ಡಿಸ್ಟ್ರಾಕ್ಷನ್ ಅಂದರೆ ಅಥವಾ ನೀವು ಅವರ ಒಂದು ಏಕಾಗ್ರತೆಗೆ ತೊಂದರೆ ಮಾಡಬಾರ್ದು. ತೊಂದರೆ ಮಾಡಿದ್ರೆ ಏನಾಗುತ್ತೆ, ಅವರು ಫೋಕಸ್ ಮಾಡೋದು, ಅವ್ರು ಏನೋ ಒಂದು ವಿಚಾರ ಓದ್ತಾ ಇರ್ತಾರೆ, ಇನ್ನೇನೋ ವಿಚಾರ ಅವ್ರ ಕಿವಿ ಮೇಲೆ ಬಿದ್ದಾಗ ಅವರು ಅಲ್ಲಿ ಡಿಸ್ಟ್ರಾಕ್ಷನ್ ಆಗ್ತಾರೆ. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಪೇರೆಂಟ್ಸ್, ಪರ್ಟಿಕ್ಯುಲರ್ಲಿ ಅಮ್ಮಂದಿರು, ಕೆಲವು ತ್ಯಾಗಕ್ಕೆ ಈ ಪರೀಕ್ಷಾ ದಿನಗಳಲ್ಲಿ ಸಿದ್ಧವಾಗಬೇಕಾಗತ್ತೆ. ತ್ಯಾಗ ಅಂತಂದರೆ ಅವ್ರು ನೋಡ್ತಕ್ಕಂಥ ಸೀರಿಯಲನ್ನು ಕೆಲವು ದಿನಗಳ ಕಾಲ ಬಂದ್ ಮಾಡಬೇಕು. ಈಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಯಾವ ಸೀರಿಯಲನ್ನು ಯಾವ ಸಮಯದಲ್ಲಿ ಬೇಕಾದ್ರೂ ನೀವು ನೋಡ್ಬೋದು, ಮತ್ತೆ ಬೇಕಾದ್ರೂ ನೋಡ್ಬೋದು. ಮೊದಲಿನ ರೀತಿಯಲ್ಲಿ ಯಾವ ರೀತಿಯಾದಂತಿಲ್ಲ, ಎಲ್ಲ ಸೀರಿಯಲ್ಸು ಎಲ್ಲ ಸಮಯದಲ್ಲೂ ಕೂಡ ಸಿಗುತ್ತೆ. ಆಮೇಲೆ ಫೋನ್ ಕಾನ್ವರ್ಜೇಷನ್ ಮಾಡುವಾಗ, ಸ್ನೇಹಿತರ ಹತ್ರ ಮಾತಾಡುವಾಗ ಆದಷ್ಟು ನಮ್ಮ ಮನೆಯಲ್ಲಿ ಓದ್ತಾ ಇರೋ ಮಗು ಇದೆ, ಪರೀಕ್ಷೆಯನ್ನು ಬರೀತಕ್ಕಂಥ ಮಗು ಇದೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಅನಾವಶ್ಯಕವಾದಂಥ ಕಾನ್ವರ್ಜೇಷನನ್ನು ನೀವು ಮಾಡಬೇಡಿ. ಅವರ ಡಿಸ್ಟ್ರಾಕ್ಷನ್ನ ನೀವು ಮಾಡಬೇಡಿ. ಅಂದರೆ ಅವರಿಗೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡಿ. ಅದು ನಿಮಗೆ ತುಂಬಾ ಮಕ್ಕಳ ಅಭಿವೃದ್ಧಿಗೆ ಅದು ಸಹಾಯ ಆಗುತ್ತೆ ಅನ್ನೋ ವಿಚಾರನ ನಾನು ಹೇಳ್ತೀನಿ. ಎರಡನೇದಾಗಿ, ಎಸ್ಟಾಬ್ಲಿಷ್ ಎ ರುಟೀನ್ ಅಂತ ಹೇಳ್ತೀವಿ ನಾವು. ಅಂದರೆ ಹೆಲ್ಪ್ ಯುವರ್ ಚೈಲ್ಡ್ ಸ್ಟಿಕ್ ಟು ಎ ರೆಗ್ಯುಲರ್ ಸ್ಟಡಿ ಶೆಡ್ಯೂಲ್ ಇನ್ಕ್ಲೂಡಿಂಗ್ ಬ್ರೇಕ್ಸ್ ಆ್ಯಂಡ್ ಎಕ್ಸಸೈಸ್. ನೀವೇನು ಮಾಡಬೇಕು, ಒಂದು ರೀತಿಯಾದಂಥ ನಿಗದಿಯನ್ನು ಮಾಡಬೇಕು, ಸಮಯ ನಿಗದಿಯನ್ನು ಮಾಡಬೇಕು, ಟೈಮ್ ಶೆಡ್ಯೂಲನ್ನು ಮಾಡಬೇಕು. ನೀವು ಒಂದಂದರೆ ಮಕ್ಕಳು ಎಷ್ಟೊತ್ತಿಗೆ ಪ್ರತಿದಿನ ಎದ್ದಾಳ್ತಾರೆ ಅದ್ರ ಕಡೆ ಗಮನ ಹರಿಸ್ಬೇಕು. ಸೊ ಅಮ್ಮ ಎಬ್ಬರಿಸ್ತಾರೆ ಅಂತೇಳಿ ಅವನು ಮಲಗಿರ್ತಾನೆ, 7 ಗಂಟೆಗೆ ಎಬ್ಬರಿಸ್ತಾರೆ ಅಂತ ಮಲಗಿರ್ತಾನೆ, ನೀವು 8 ಆದರೂ ಎಬ್ಬರಿಸಲ್ಲ, 9 ಆದರೂ ಎಬ್ಬರಿಸಲ್ಲ, ಆ ಥರ ಅಲ್ಲ. ಅವನು ರಾತ್ರಿ ಓದಿರ್ತಾನೆ, 7 ಗಂಟೆಗೆ ಎದ್ದಾಳಬೇಕು ಅಂತ ಮಲಗಿರ್ತಾನೆ, ನೀವು 4 ಗಂಟೆಗೆ ಎದ್ದು ಓದ್ಕೊಂಡ್ರೂ ಅದು ಕೂಡ ತಪ್ಪು. ನೀವು ಏನು ಮಾಡಬೇಕು, ಒಂದು ರುಟೀನನ್ನು ಫಿಕ್ಸ್ ಮಾಡಬೇಕು. ಪ್ರತಿದಿನ ಇಷ್ಟು ಗಂಟೆಗೆ ಎದ್ದಾಳಬೇಕು, ಇಷ್ಟು ಗಂಟೆಗೆ ತಿಂಡಿಗೆ ಬರಬೇಕು, ಇಷ್ಟು ಗಂಟೆ ಊಟಕ್ಕೆ ಬರಬೇಕು, ಇಷ್ಟು ಗಂಟೆ ಎಕ್ಸಸೈಸ್ ಮಾಡಬೇಕು, ಇಷ್ಟು ಗಂಟೆ ಮತ್ತೆ ಓದಬೇಕು, ಮತ್ತೆ ಮಲಗಬೇಕು. ಈ ಥರದ್ದನ್ನೆಲ್ಲ ಒಂದು ನಿಗದಿಯನ್ನು ಮಾಡ್ಕೋಬೇಕು. ಇದರಲ್ಲಿ ಅವನು ಎಕ್ಸರ್ಸೈಸ್ ಮಾಡೋದು ಇರಬೇಕು, ಮಧ್ಯೆ ಮಧ್ಯೆ ಬ್ರೇಕ್ ಅಂದರೆ ಮಧ್ಯೆ ಅವನಿಗೆ ಬಿಡುವು ಕೊಟ್ಕೊಂಡು ನಿಮ್ಮ ಜೊತೆ ಮಾತಾಡೋದು ಅಥವಾ ಕಾಫಿ ತಿಂಡಿ ಅಥವಾ ಬೇರೆ ಬೇರೆ ಸಮಯ ಮಾಡೋದು, ಇದೆಲ್ಲವನ್ನು ಒಂದು ರೀತಿಯಾಗಿ ನಿಗದಿ ಮಾಡ್ಕೊಳ್ಳಿ. ಯಾವತ್ತೋ ಒಂದಿನ ಅವನು 6 ಗಂಟೆಗೆ ಎದ್ದಿರ್ತಾನೆ, ಇನ್ನೊಂದು ದಿವಸ 4 ಗಂಟೆಗೆ ಇರ್ತಾನೆ, ಇನ್ನೊಂದು ದಿವಸ 5 ಗಂಟೆಗೆ ಹೇಳ್ತಾನೆ. ಈ ಥರ ಮಾಡಬೇಡಿ. ಅವನಿಗೆ ಎಸ್ಟಾಬ್ಲಿಷ್ ಎ ರುಟೀನ್. ನೀವು ಪ್ರಾಕ್ಟೀಸ್ ಮಾಡಬೇಕು. ಮಕ್ಕಳಿಗೆ ನೀವು ಸಹಾಯ ಮಾಡಬೇಕು ಇದನ್ನೆಲ್ಲ ಮಾಡಲಿಕ್ಕೆ. ಮೂರನೇದಾಗಿ, ಬಿ ಎ ಮೋಟಿವೇಟರ್, ನಾಟ್ ಎ ಡ್ರಿಲ್ ಸರ್ಜೆಂಟ್ ಅಂತ ಕರಿತೀನಿ.
ಅಂದರೆ ಎನ್ಕರೇಜ್ ಯುವರ್ ಚೈಲ್ಡ್ ಟು ಸ್ಟೇ ಫೋಕಸ್ಡ್ ಆ್ಯಂಡ್ ಮೋಟಿವೇಟೆಡ್. ಫೋಕಸ್ಸಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಮಗು ಫೋಕಸ್ಡ್ ಆಗಿದೆಯಾ, ನೀವು ಓದಿನ ಕಡೆ ಗಮನದಲ್ಲಿದೆಯಾ ಅನ್ನೋದನ್ನು ನೀವು ಗಮನಿಸಬೇಕು. ಅದ್ರ ಫೋಕಸ್ ಮಾಡೋದಕ್ಕೆ ಏನೇನು ಸಲಹೆ ಬೇಕೋ ಅದನ್ನು ನೀವು ಕೊಡಬೇಕಾಗುತ್ತೆ. ಸೊ ಆ ವಿದ್ಯಾರ್ಥಿ ಫೋಕಸ್ ಮಾಡ್ದ ಅಂತಂದರೆ ಅವನ ಯಶಸ್ಸು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅನ್ನೋದನ್ನು ನೀವು ಮನಗಾಣ್ಕೊಳ್ಳಿ. ಫೋಕಸ್ ಮಾಡಬೇಕು ಮತ್ತು ಮೋಟಿವೇಟೆಡ್ ಆಗಿರಬೇಕು. ಸೊ ನೀವು ಯಾವಾಗಲೂ ಮಕ್ಕಳನ್ನ ಮೋಟಿವೇಟ್ ಮಾಡೋ ರೀತಿಯಲ್ಲಿ ನೀವು ಮಾತಾಡಬೇಕಾಗುತ್ತೆ. ಅವನು 70 ತೆಗ್ದಿದ್ದಾನೆ ಅಂದರೆ ಎಸ್, ನಮ್ಮ ಹುಡುಗ 70 ತೆಗ್ದಿದ್ದಾನೆ, 80ಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾನೆ ಅಂತೇಳಿ. 80-90 ತೆಗ್ದಿದ್ದಾನೆ ಅಂತಂದರೆ ನಮ್ಮ ಹುಡುಗ 80-90 ತೆಗೆದಿದ್ದಾನೆ, ಈಗ 90 ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂಥೇಳಿ ನೀವು ಅವನಿಗೆ ಮೋಟಿವೇಟ್ ಮಾಡಿ. ಅವ್ನು ಮಾಡ್ತಕ್ಕಂಥ ಕೆಲಸವನ್ನು ಎನ್ಕರೇಜ್ ಮಾಡಿಕೊಂಡು, ಅವನು ಓದಿದ್ದನ್ನು ನೀವು ಎಂಡಾರ್ಸ್ ಮಾಡಬೇಕು, ಅವನ್ನ ಅಪ್ರಿಷಿಯೇಟ್ ಮಾಡಿಕೊಂಡು ಅವನನ್ನು ಮೋಟಿವೇಟ್ ಮಾಡೋ ಬರ ಏನಿದೆಯಲ್ಲ, ಬಹಳಷ್ಟು ಜನಗಳು ಮಾಡೋದು ಹೆಂಗೆ ಅಂತಂದರೆ ಮೋಟಿವೇಟ್ ಮಾಡೋದು, ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡೋದು. ಅವರ ಅಕ್ಕ ಅಣ್ಣಂದಿರಾಗ್ಬೋದು, ಅಥವಾ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ದೂರದ ನೆಂಟರಿಷ್ಟರಾಗ್ಬೋದು, ಯಾರೋ ಏನೋ ಸಾಧನೆ ಮಾಡಿದರು ಅಂಥೇಳಿ ಅದನ್ನು ತೋರಿಸಿ ನೀವು ಇವನ್ನ ಮೋಟಿವೇಟ್ ಮಾಡೋಕ್ಕಾಗಲ್ಲ. ಅವನ ಶಕ್ತಿ ಸಾಮರ್ಥ್ಯವನ್ನು ಮಾಡಿಕೊಂಡು ಅವನ ಮುಂದಿನ ಒಂದು ಫ್ಯೂಚರ್ನ ಅವನಿಗೆ ಚಿತ್ರಣ ಬರೋ ರೀತಿಯಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಿ ಮೋಟಿವೇಟ್ ಮಾಡಬೇಕು. ಹೋಲಿಕೆ ಮಾಡಬಾರ್ದು. ಹೋಲಿಕೆ ಮಾಡಿದ ಮಕ್ಕಳು ಸಾಮಾನ್ಯವಾಗಿ ಭಾಳಷ್ಟು ಮಕ್ಕಳು ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಲ್ಲ, ಅದನ್ನು ನೆಗೆಟಿವ್ ಆಗಿ ತೊಗೊಳ್ತಾರೆ, ಇನ್ನಷ್ಟು ನಿಷ್ಕ್ರಿಯವಾಗ್ತಾರೆ. ಅದಕ್ಕೋಸ್ಕರ ಇದು ಮಾಡಬೇಕು. ಜೊತೆಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದೆ, ನಾಟ್ ಎ ಡ್ರಿಲ್ ಸರ್ಜೆಂಟ್ ಅಂತ. ಡ್ರಿಲ್ ಸರ್ಜೆಂಟ್ ಅಂದರೆ ನೀವು ತಿಳ್ಕೊಬೇಕು, ಮಿಲ್ಟ್ರಿನಲ್ಲಿ ಎಕ್ಸಸೈಸ್ ಮಾಡಿಸ್ತಾರಲ್ಲ ಆ ಥರ ಡ್ರಿಲ್ ಮಾಡಿಸೋದು. ಅಂದರೆ ಈ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಮುಂದಕ್ಕೆ ಹೋಗೋದು, ಎಡಕ್ಕೆ ತಿರುಗೋದು, ಇದನ್ನು ಡ್ರಿಲ್ ಸರ್ಜೆಂಟ್ ಅಂತ ಕರೀತಾರೆ. ಈ ಥರದ ತಯಾರಿ ಮಾಡೋವಂಥದ್ದು. ಆ ಥರ ಅಲ್ಲ. ಮಕ್ಕಳನ್ನ ನೀವು ಈಗ ಕೂತ್ಕೋಬೇಕು, ಓದಬೇಕು, ಬರಿಬೇಕು, ಮಲಗಬೇಕು ಅಂದ್ರೆ ಆಗಲ್ಲ. ಅದು ಈ ರೀತಿಯಾದಂಥ ಡ್ರಿಲ್ ಸರ್ಜೆಂಟ್ ಆಗಬೇಡಿ. ನೋಡಿ, ನಿನ್ನ ಟೈಮ್ ಬಂತು, ಈಗ ಮ್ಯಾಥಮೆಟಿಕ್ಸ್ ಓದೋ ಟೈಮ್ ಬಂತು, ನೀನು ಗೋ ಫಾರ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಬೋರ್ ಆಯಿತಾ, ದೆನ್ ಗೋ ಫಾರ್ ಫಿಸಿಕ್ಸ್. ಈ ಥರದ್ದು ಸಲಹೆಗಳನ್ನು ಕೊಟ್ಕೊಂಡು ಮೋಟಿವೇಟ್ ಮಾಡಬೇಕೇ ವಿನಃ ಅವರಿಗೆ ಬೇರೆ ರೀತಿಯಾದಂಥ ಶಿಸ್ತನ್ನು ಅತಿಯಾಗಿ ಪಾಲಿಸೋಂಥ ನಿಯಮ ಕೂಡ ನೀವು ಮಾಡಬಾರ್ದು. ಓಕೆ. ಆಮೇಲೆ ಮಕ್ಕಳಿಗೆ ಟೂ ಮಚ್ ಆಫ್ ಪ್ರೆಷರ್ನ ನೀವು ಕ್ರಿಯೇಟ್ ಮಾಡಬೇಡಿ. ಟೂ ಮಚ್ ಆಫ್ ಪ್ರೆಷರ್ ಅಂತಂದರೆ ನಿಮಗೆ ಗೊತ್ತಿರುತ್ತೆ, ತಂದೆ ತಾಯಿಗಳಿಗೆ ಅವ್ರ ಮಕ್ಕಳು ಹೆಚ್ಚು ಅರ್ಥವಾಗ್ತಾರೆ. ಅವರ ಶಕ್ತಿ ಸಾಮರ್ಥ್ಯ ಏನು ಅಂಥೇಳಿ ಚಿಕ್ಕಂದಿನಿಂದ ಒಬ್ಬ ಅಧ್ಯಾಪಕರಿಗಿಂತ ಹೆಚ್ಚಾಗಿ ತಂದೆ ತಾಯಿಗಳಿಗೆ ಅವನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅರಿವಿರುತ್ತೆ. ನೀವು ಅವ್ರ ಮೇಲೆ ಟೂ ಮಚ್ ಪ್ರೆಷರ್ ಹಾಕಿ ಅವರು ಬೇರೆ ರೀತಿಯಾಗಿ ಆಲೋಚನೆ ಮಾಡೋ ರೀತಿಯಲ್ಲಿ ನೀವು ಮಾಡಬಾರ್ದು. ಸೊ ಮೋಟಿವೇಶನ್ ಆ್ಯಂಡ್ ಪ್ರೆಷರ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಇದು ಎರಡು ಭಾಳ ವಿರುದ್ಧವಾದಂಥದ್ದು. ನೀವು ಮೋಟಿವೇಟರ್ ಆಗಿರಬೇಕೇ ವಿನಃ ಪ್ರೆಷರ್ ಕ್ರಿಯೇಟ್ ಮಾಡೋವಂಥದ್ದು, ಪ್ರೆಷರ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಮಕ್ಕಳ ಮೇಲೆ ಅದನ್ನು ಮಾಡಬಾರ್ದು. ಅವನನ್ನು ಆದಷ್ಟು ಜಾಗ್ರತೆಯಿಂದ ನೋಡಿಕೊಂಡು ಪರೀಕ್ಷಾ ಸಮಯದಲ್ಲಿ ಅವನ್ನ ನೀವು ಪಾಲಿಸಬೇಕಾಗುತ್ತೆ. ಇದು ಕೂಡ ಭಾಳ ಇಂಪಾರ್ಟೆಂಟು. 4ನೇದಾಗಿ ನಾನು ಎಲ್ಪ್ ದೆಮ್ ಟು ಸ್ಟೇ ಆರ್ಗನೈಸ್ಡ್ ಅಂತ ಕರಿತೀವಿ. ನೋಡಿ, ಟೀಚ್ ಯುವರ್ ಚೈಲ್ಡ್ ಹೌ ಟು ಪ್ರಿಯಾರಿಟೈಸ್ ಟಾಸ್ಕ್ಸ್, ಯೂಸ್ ಎ ಪ್ಲ್ಯಾನರ್ ಆರ್ ಆ್ಯಪ್ ಆ್ಯಂಡ್ ರಿವ್ಯೂ ನೋಟ್ಸ್ ರೆಗ್ಯುಲರ್ಲಿ. ನೋಡಿ, ವಿದ್ಯಾರ್ಥಿ ಪರೀಕ್ಷಾ ಸಮಯದಲ್ಲಿ ತುಂಬ ಕೆಲಸ ಮಾಡ್ತಿರ್ತಾನೆ. ತುಂಬ ಕೆಲಸ ಅಂತಂದರೆ ಓದೋ ಕೆಲಸದಲ್ಲಿ ತುಂಬ ನಿರತವಾಗಿರ್ತಾನೆ. ಇದನ್ನು ಪ್ರಿಯಾರಿಟೈಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳಿ. ಯಾವುದಕ್ಕೆ ಎಷ್ಟು ಸಮಯ ಕೊಡಬೇಕು, ಯಾವುದಕ್ಕೆ ಕಡಿಮೆ ಸಮಯ ಕೊಡಬೇಕು, ನೀವು ಸ್ವಲ್ಪ ಅರ್ಥ ಮಾಡಿಕೊಂಡು ಅದನ್ನು ಪ್ರಿಯಾರಿಟೈಸ್ ಮಾಡೋದಕ್ಕೆ ಹೇಳಿ. ಸೊ ಸ್ನಾನ ಮಾಡೋಕ್ಕೆ ಅಂತ ಓದೋ ವಿದ್ಯಾರ್ಥಿ ಗಂಟೆಗಟ್ಟಲೆ ಸ್ನಾನ ಮಾಡಿ ಟೈಮ್ ವೇಸ್ಟ್ ಮಾಡೋದಲ್ಲ. ತಿಂಡಿಗೆ ಬಂದವನು ಗಂಟೆಗಟ್ಟಲೆ ಅದನ್ನು ವೇಸ್ಟ್ ಮಾಡಬಾರ್ದು. ಆಮೇಲೆ ಓದೋ ಸಮಯನ ಮ್ಯಾಥಮೆಟಿಕ್ಸ್ಗೆ ಎಷ್ಟು ಸಮಯನ ಕೊಡಬೇಕು, ಫಿಸಿಕ್ಸ್ಗೆ ಎಷ್ಟು ಸಮಯ ಕೊಡಬೇಕು, ಲ್ಯಾಂಗ್ವೇಜಸ್ಗೆ ಏನು ಸಮಯ ಕೊಡಬೇಕು, ಇದನ್ನೆಲ್ಲ ನೀವು ಪ್ರಿಯಾರಿಟೈಸ್ ಮಾಡಿ, ಅವನ ಕೆಲಸಗಳನ್ನು ಪ್ರಿಯಾರಿಟೈಸ್ ಮಾಡಿ. ಆದಷ್ಟು ಪ್ಲ್ಯಾನರ್ ಮಾಡಿ, ಪ್ಲ್ಯಾನರ್ನ ರೂಪಿಸ್ಕೋಬೇಕು. ಆಯಾ ಮಕ್ಕಳು ಅವರೇ ರೂಪಿಸ್ಕೊಂಡ್ರೆ ಭಾಳ ಯಶಸ್ವಿ ಆಗಿರುತ್ತೆ. ಯಾಕೆಂದರೆ ಇನ್ನೊಬ್ಬರು ರೂಪಿಸ್ಕೊಟ್ರೆ ಅದಕ್ಕೆ ಅವನು ಸ್ಟಿಕಾನ್ ಆಗೋಕ್ಕಾಗಲ್ಲ. ಅವನೇ ರೂಪಿಸ್ಕೊಂಡ್ರೆ ಅದನ್ನು ಸ್ಟಿಕಾನ್ ಆಗಿರ್ತಾನೆ. ಅಂದರೆ ಅವನು ಪ್ಲ್ಯಾನರ್ನ ಹೋಗಿ ಅದರ ಪ್ಲ್ಯಾನರ್ ಪ್ರಕಾರ ಅದಕ್ಕೆ ಶೆಡ್ಯೂಲ್ಗೆ ಸ್ಟಿಕಾನ್ ಆಗಬೇಕು. ಸೊ ಯಾಕೆ ಅಂತಂದರೆ ಕೆಲವು ಸರಿ ಏನಾಗುತ್ತೆ, ಮಕ್ಕಳು ಕಷ್ಟ ಅಂದ್ಬಿಟ್ಟು ಬರೀ ಮ್ಯಾಥಮೆಟಿಕ್ಸೇ ಓದ್ತಿರ್ತಾರೆ. ಮ್ಯಾಥಮೆಟಿಕ್ಸು ಅದು ಅರ್ಥ ಆಗಲ್ಲ, ಓದ್ತಾ ಇರ್ತಾರೆ, ಬೇರೆ ಸಬ್ಜೆಕ್ಟ್ಗಳಿಗೆ ಸಮಯ ಕೊಡೋದೇ ಇಲ್ಲ. ಸೊ ಈ ದ್ವಂದ್ವ ಶುರುವಾಗ್ಬಿಡುತ್ತೆ. ಸೊ ಲ್ಯಾಂಗ್ವೇಜಸ್ನ ಪರೀಕ್ಷೆ ಹತ್ರ ಬಂದ್ರೂ ಯಾವ ಚಾಪ್ಟರ್ ಇದೆ, ಏನು ಪಾಠ ಇದೆ ಅನ್ನೋದು ಕೂಡ ನೋಡೋಲ್ಲ. ಅದ್ರ ಕೂಡ ಗಮನ ಹರಿಸೋದ ರೀತಿಯಲ್ಲಿ ಮಾಡಬೇಕು.
ಆರ್ಗನೈಸ್ಡಾಗಿ ಇರಬೇಕು. ಅವನಿಗೊಂದು ಕಂಪ್ಲೀಟ್ ಪಿಕ್ಚರ್ ಇರಬೇಕು. ನಾನು ಎಷ್ಟು ಸಬ್ಜೆಕ್ಟನ್ನು ಪರೀಕ್ಷೆ ಬರೀತಾ ಇದ್ದೀನಿ, ಎಷ್ಟು ಸಬ್ಜೆಕ್ಟ್ಗಳನ್ನ ನಾನೀಗ ಓದಿದ್ದೀನಿ, ಬೆಳಿಗ್ಗೆ ಎಷ್ಟು ಸಬ್ಜೆಕ್ಟ್ ಓದಿದ್ದೀನಿ, ಸಂಜೆ ಎಷ್ಟು ಸಬ್ಜೆಕ್ಟ್ ಓದಿದ್ದೀನಿ ಅನ್ನೋದೊಂದು ಆರ್ಗನೈಸ್ ಆಗಿರೋ ರೀತಿಯಲ್ಲಿ ನೀವು ನೋಡ್ಕೋಬೇಕು. ನೆಕ್ಸ್ಟ್ 5ನೇದಾಗಿ ಟೇಕ್ ಕೇರ್ ಆಫ್ ದೇರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಅಂತ ಹೇಳ್ತೀನಿ. ಇದು ಕೂಡ ತುಂಬಾ ಇಂಪಾರ್ಟೆಂಟು. ಎನ್ಶೋರ್ ಯುವರ್ ಚೈಲ್ಡ್ ಗೆಟ್ಸ್ ಎನಫ್ ಸ್ಲೀಪ್. ನೋಡಿ, ಮಗು ಸರಿಯಾದ ಸಮಯಕ್ಕೆ ಸರಿಯಾದ ಸಮಯ ಮಲಗ್ತಾ ಇದ್ದಾರೆ ಇಲ್ವೋ ಅನ್ನೋದು ಮಕ್ಕಳನ್ನ ನೋಡ್ಕೊಳ್ಳಿ ನೀವು. ಅವನು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತೇಳಿ ರಾತ್ರಿ 2 ಗಂಟೆ ತನಕ ಓದಿ ಮತ್ತೆ 4 ಗಂಟೆಗೆ ಎದ್ದು ಇಂಥದ್ರಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಅವನಿಗೆ ಸಾಕಷ್ಟು ಸಮಯ ನಿದ್ರೆ ಇದೆಯೋ ಇಲ್ವೋ ಅಂತ. ಯಾಕೆಂತಂದರೆ ಇಲ್ಲಿ ನೀವು ಜಾಸ್ತಿ ಅವನು ಹೋದರೆ ಪರೀಕ್ಷೆನಲ್ಲಿ ಮಲಗೋ ಚಾನ್ಸಸ್ ಇರುತ್ತೆ, ಅಥವಾ ಇಂಪಾರ್ಟೆಂಟ್ ಆದಂಥ ತರಗತಿಗೆ ಹೋದಾಗ ಮಲಗೋ ಅವಕಾಶ ಇರುತ್ತೆ. ಹಾಗಾಗಿ ನೀವು ಅವನಿಗೆ ಸರಿಯಾದ ಸಮಯದಲ್ಲಿ ಸಾಕಷ್ಟು ನಿದ್ದೆ ಮಾಡ್ತಾರೋ ಇಲ್ವೋ ಅನ್ನೋದನ್ನು ನೀವು ಎನ್ಶ್ಯೂರ್ ಮಾಡ್ಕೊಳ್ಳಿ. ಆಮೇಲೆ ಪರೀಕ್ಷಾ ಸಮಯದಲ್ಲಿ ಸರಿಯಾಗಿ ಊಟ ತಿಂಡಿ ಮಾಡೋದಿಲ್ಲ. ಮಕ್ಕಳು ಆರೋಗ್ಯವನ್ನು ಕಳ್ಕೊಳ್ಳೋ ಸನ್ನಿವೇಶ ಬಂದುಬಿಡುತ್ತೆ. ಈ ನೋಡಿ, ಪರೀಕ್ಷೆ ಓದೋ ಟೈಮ್ನಲ್ಲಿ ಅವರಿಗೆ ಯಾವುದಾದ್ರು ಕಾಯಿಲೆ ಬಂದು ಮತ್ತು ಜ್ವರ ಬಂದು ಮತ್ತೊಂದು ರೀತಿಯ ಇನ್ಫೆಕ್ಷನ್ಸ್ಗೆ ತುರ್ತಾಗಿ ಏನಾದಿದ್ದರೆ ಅದನ್ನು ನೀವು ಜೋಪಾನ ಮಾಡಬೇಕಾದ್ದು ಪೇರೆಂಟ್ಸ್ಗಳ ಕರ್ತವ್ಯ ಇರುತ್ತೆ. ಇದನ್ನ ಕಡೆ ಗಮನ ಹರಿಸ್ಬೇಕು. ಊಟ ತಿಂಡಿ ಕಡೆ ಗಮನ ಹರಿಸ್ಬೇಕು, ಆರೋಗ್ಯದ ಕಡೆ ಗಮನ ಹರಿಸ್ಬೇಕು. ಜೊತೆಗೆ ಮಧ್ಯೆ ಮಧ್ಯೆ ಬ್ರೇಕ್ಸ್, ಅಂದರೆ ಅವನು ಸರಿಯಾದ ಸಮಯಕ್ಕೆ ಎದ್ದು ಬಂದು ಓಡಾಡ್ತಾನೆ ಫಿಸಿಕಲ್ಲಾಗಿ, ಅದನ್ನು ನೋಡ್ಕೋಬೇಕು. ಆಮೇಲೆ ಪ್ರತಿ ಸರಿ ಅವನು ಬ್ರೇಕ್ ತೊಗೊಂಡಾದಮೇಲೆ ಅವನು ರೀಚಾರ್ಜ್ ಆಗಬೇಕು ಅಂತೀವಿ. ಅವನು ಮತ್ತೆ ರೀಜುನವೇಟ್ ಆಗಬೇಕು, ಓದೋದಕ್ಕೆ ಮತ್ತೆ ಫ್ರೆಶ್ ಆಗಿ ಕೂತ್ಕೋಬೇಕು. ಇಂಥ ವಾತಾವರಣವನ್ನು ನೀವು ಸೃಷ್ಟಿ ಮಾಡಬೇಕಾಗತ್ತೆ. ಅದ್ರ ಕಡೆ ಕೂಡ ನೀವು ಗಮನ ಹರಿಸ್ಬೇಕು. ಜೊತೆಗೆ ಈ ನೆಕ್ಸ್ಟು ಬಿ ಅವೈಲಬಲ್ ಟು ಲಿಸನ್ ಅಂತ ಹೇಳ್ತೀನಿ ನಾನು. ಅಂದರೆ ವಿದ್ಯಾರ್ಥಿಗಳು ಮನೆಯಲ್ಲಿ ಓದಬೇಕಾದ್ರೆ ಅವರ ಗಮನ ಓದಿನ ಕಡೆ ಇರುತ್ತೆ. ಯಾವಾಗಲೂ ಒಂದು ಸಾರಿ ಏನಾದ್ರು ವಿಚಾರಗಳನ್ನು ಅವರು ಹಂಚ್ಕೋಬೇಕು ಅಂತಂದಾಗ ನೀವು ಅಲ್ಲಿ ಸಿಗಲಿಲ್ಲ ಅಂತಂದರೆ ಅವನು ಪರಿತಪಿಸ್ಬಿಡ್ತಾರೆ, ಅವರು ರೆಸ್ಟ್ಲೆಸ್ ಆಗಿಬಿಡ್ತಾರೆ, ಇನ್ಯಾರ್ದು ಮೇಲೆ ಡಿಪೆಂಡ್ ಆಗ್ತಾರೆ. ನನಗೆ ಯಾಕೋ ಇದು ಬೇರೆ ಕಡೆ ಮಾತಾಡಬೇಕು, ಸ್ವಲ್ಪ ಫ್ರೆಶ್ ಆಗಬೇಕು, ಅವ್ನು ಮಾತಾಡ್ಸ್ಕೊಂಬರ್ತೀನಿ ಇವ್ನು ಮಾತಾಡ್ಸ್ಕೊಂಬರ್ತೀನಿ ಅಂತೇಳಿ ಆ ಕಡೆ ಈ ಕಡೆ ಗಮನ. ನೀವು ಮನೆಯಲ್ಲಿ ಅವೈಲಬಲ್ ಇರಿ. ಸಮ್ಟೈಮ್ಸ್ ಆಲ್ ಯುವರ್ ಚೈಲ್ಡ್ ನೀಡ್ಸ್ ಈ ಸಮ್ಒನ್ ಟು ಟಾಕ್ ಟು ಅಬೌಟ್ ದೇರ್ ಸ್ಟ್ರೆಸ್ ಆ್ಯಂಡ್ ಕನ್ಸರ್ನ್ಸ್. ಅವ್ನು ಏನೋ ಒಂದೊಂದು ಸಾರಿ ನಿಮಗೆ ಅಮ್ಮನಿಗೆ ಅರ್ಥ ಆಗಲ್ಲ ಅಂತ ಗೊತ್ತಿರುತ್ತೆ, ಆದರೂ ಫಿಸಿಕ್ಸಲ್ಲಿ ಒಂದು ಚಾಪ್ಟರ್ ನನಗೆ ಅರ್ಥ ಆಗಲ್ಲ ಅಂತ ಹೇಳ್ಕೊಳ್ತೇನೆ. ಹೌದಪ್ಪ, ಇನ್ನೊಂದು ಸರಿ ಓದು ಅಂತಂದರೆ ಅಷ್ಟೇ ಸಾಕು ಅವನಿಗೆ. ಕೆಮಿಸ್ಟ್ರಿನಲ್ಲಿ ಯಾವುದೋ ಒಂದು ಟಾಪಿಕ್ ನನಗೆ ಕಷ್ಟ ಆಗ್ತಾಯಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಅವನಿಗೆ ಇಷ್ಟ ಆಗುತ್ತೆ, ಹೇಳ್ಕೊಳ್ಳೋದಕ್ಕೆ ಯಾರೂ ಇಲ್ಲದೆ ಹೋದರೆ ಭಾಳ ಕಷ್ಟ ಆಗುತ್ತೆ. ಅಂದರೆ ಎಲ್ಡರ್ಸ್ ಆಗಿ ಅಣ್ಣನೋ ಅಕ್ಕನೋ ಇದ್ದರೆ ಅವರಾದರೂ ಆ ಪಾತ್ರವನ್ನು ನಿರ್ವಹಿಸ್ಬೋದು. ಇಲ್ಲ ಅಂತಂದರೆ ತಂದೆ ತಾಯಿಗಳು ಇದನ್ನು ನೀವು ಮಾಡಬೇಕು. ಪರೀಕ್ಷೆ ಸಮಯದಲ್ಲಿ ಮಗು ಪರೀಕ್ಷೆ ಬರಿತಾ ಇದ್ದರೆ ಮನೆಯಲ್ಲಿ ಅಪ್ಪ ಅಮ್ಮ ಕೂಡ ಪರೀಕ್ಷೆ ಬರಿತಾ ಇರ್ತಾರೆ ಅನ್ನೋ ಒಂದು ವಾತಾವರಣ ಇಟ್ಕೋಬೇಕು. ಸೊ ಅವರಿಗೆ ಅವರ ಕುಂದುಕೊರತೆಗಳನ್ನ ನೀವು ಕೇಳಿಸ್ಕೊಳ್ಳೋದಕ್ಕೆ ಯಾವಾಗಲೂ ಅವೈಲಬಲ್ ಇರಬೇಕು. ಹೆಂಗೂ ಓದ್ತಿರ್ತಾನೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ನೀವು ಯಾವ ಕಡೆನೇ ಹೋದರೆ ಅವನಿಗೆ ಬೇರೆ ರೀತಿಯಾದಂಥ ವಾತಾವರಣ ಸೃಷ್ಟಿ ಆಗಿಬಿಡುತ್ತೆ. ಯಾರೋ ಬಂದು ಮನೆಗೆ ಬರೋರು ವಿಸಿಟರ್ಸು ಅವ್ರಿಗೆ ಬಂದು ಅವನ್ನ ಡಿಸ್ಟರ್ಬ್ ಮಾಡ್ತಿರ್ತಾರೆ. ಅದರಿಂದ ನೀವು ಅಲ್ಲಿದ್ದರೆ ಆ ಜವಾಬ್ದಾರಿ ಎಲ್ಲ ನೀವು ವಹಿಸ್ತೀರ. ಆಮೇಲೆ ಅವನು ಓದ್ಬೇಕಾದ್ರೆ ಏನಾದ್ರು ನಿಮ್ಮ ರಿಲ್ಯಾಕ್ಸ್ ಮಾಡಬೇಕು ಅಥವಾ ಏನಾದರೂ ಹಂಚ್ಕೋಬೇಕು, ಅವನೇನಾದ್ರು ಒತ್ತಡಕ್ಕೊಳಗಾದರೆ ಅವ್ರು ಯಾರ ಜೊತೆ ಏನಾದ್ರು ಮಾತಾಡ್ಕೋಬೇಕು ಅಂತಂದಾಗ ನೀವು ಅಲ್ಲಿ ಇರಬೇಕು. ಖಂಡಿತವಾಗ್ಲೂ ಇದನ್ನು ಫಾಲೋ ಮಾಡಬೇಕು. ಕೊನೆಯದಾಗಿ ಸೆಲೆಬ್ರೇಟ್ ಸ್ಮಾಲ್ ವಿನ್ಸ್ ಅಂತ ಹೇಳ್ತೀನಿ. ಇದನ್ನು ಎಲ್ಲ ಪೋಷಕರು ನಾವು ಚಿಕ್ಕಂದಿನಿಂದ ಮಗು ಬೆಳೆಸುವಾಗಿಂದ ನಾವು ಮಾಡ್ಕೊಳ್ತಾ ಬಂದಿರ್ತೀವಿ. ಅಂದರೆ ಸಣ್ಣ ಸಣ್ಣ ಗೆಲುವನ್ನು ನೀವು ಸೆಲೆಬ್ರೇಟ್ ಮಾಡಬೇಕು. ಈಗ ಮಗು ಒಂದು ಭಾರವಾದ ವಸ್ತುನ ಎತ್ತಿತ್ತು ಅಂತಂದರೆ ನಾವು ಅದಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ. ಅದೇ ರೀತಿಯಾಗಿ ಒಂದು 25 ಮಾರ್ಕ್ಸ್ನ ಪರೀಕ್ಷೆ ಕಾಲೇಜಲ್ಲಿ ಮಾಡಿದರು ಅಂತಂದರೆ ಅದು 20 ಮಾರ್ಕ್ಸ್ ತೆಗೆದ್ರೆ ಸೆಲೆಬ್ರೇಟ್ ಮಾಡಿ, 15 ಮಾರ್ಕ್ಸ್ ತೆಗೆದ್ರೆ ಸೆಲೆಬ್ರೇಟ್ ಮಾಡಿ. ಯಾವುದೋ ಒಂದು ಸಾರಿ ಚೆನ್ನಾಗಿ ಮಾರ್ಕ್ಸ್ ಬಂದಿಲ್ಲ ಅಂದ ತಕ್ಷಣ ಅದನ್ನು ಡಿಮೋಟಿವೇಟ್ ಮಾಡಬಾರ್ದು, ಅದನ್ನು ಸೆಲೆಬ್ರೇಟ್ ಮಾಡಿ. 20 ಮಾರ್ಕ್ಸ್ ತೆಗೆದ್ರೆ ಇನ್ನು 5 ಮಾರ್ಕ್ಸ್ ಎಲ್ಲೋಯ್ತು 25ರಲ್ಲಿ, ಅದನ್ನು ಹುಡುಕಿ ಅಂತೇಳಿ ಇದನ್ನು ಸೆಲೆಬ್ರೇಟ್ ಮಾಡಿ. ಅಂದರೆ ಅದು ಬೇಕಾಗುತ್ತೆ. ಯಾಕೆಂತಂದರೆ ಅವ್ರ ಮೋಟಿವೇಶನ್ಗೆ ಸೆಲೆಬ್ರೇಷನ್ ಕೂಡ ಒಂದು ಪಾರ್ಟ್ ಇದ್ದಾಗೆ. ಮಕ್ಕಳನ್ನ ನೀವು ಸೆಲೆಬ್ರೇಟ್ ಮಾಡಿದ್ರೆ ನಿನ್ನ ಕೈಲಿ ಆಗುತ್ತೆ, 15 ಮಾರ್ಕ್ಸ್ ತೆಗೆದಿದ್ದೆ 25ಕ್ಕೆ, ಇನ್ನು 10 ಮಾರ್ಕ್ಸನ್ನ ನೀನು ತೆಗಿಬೋದು ಅಂತೇಳಿ ನೀವು ಸೆಲೆಬ್ರೇಟ್ ಮಾಡಿದರೆ ಮಕ್ಕಳ ಒಂದು ಮನೋಭಾವ ಚೇಂಜ್ ಆಗುತ್ತೆ. ಇದು ನಾವು ಪೋಷಕರಾಗಿ ಮಾಡಬೇಕಾದಂಥ ಕೆಲವು ವಿಚಾರಗಳು.
ಇದೆಲ್ಲದರ ಜೊತೆಗೆ ಸೊ ಒಂದು ಟೋಟಲಾಗಿ ಹೇಳಬೇಕು ಅಂತಂತಂದರೆ ನೋಡಿ, ಅಧ್ಯಾಪಕರಾಗಲಿ, ಪೋಷಕರಾದಂಥ ನೀವಾಗಲಿ, ಮಕ್ಕಳಿಗೆ ಓದುವಂಥ ಮಕ್ಕಳಿಗೆ ನಾವು ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಡೋ ಶಕ್ತಿ ನಾವು ಮಾಡ್ತೀವಿ, ಮಾಡಿಕೊಡೋ ಕೆಲಸವನ್ನು ನಾವು ಮಾಡ್ತೀವಿ. ಅಂದರೆ ಒಂದು ಗಿಡಕ್ಕೆ ನಾವು ನೀರು ಬೇಕು, ಗೊಬ್ಬರ ಬೇಕು, ಆರೈಕೆ ಬೇಕು ಅಂತ ಎಲ್ಲ ಮಾಡ್ತೀವಿ. ಅಂದರೆ ಆ ಕೆಲಸವನ್ನು ವಿದ್ಯಾರ್ಥಿಯ ಏಳಿಗೆಗಾಗಿ ಅಧ್ಯಾಪಕರು ಮಾಡ್ತಾರೆ, ನಾವು ಪೋಷಕರಾಗಿ ನಾವು ಮಾಡ್ತೀವಿ. ಖಂಡಿತವಾಗಲೂ ಮನಸ್ಸಿನಲ್ಲಿ ನೀವು ಯಾವಾಗಲೂ ಆಲೋಚನೆ ಮಾಡಿ, ನಾವು ಏನೇ ಮಾಡಿದ್ರೂ ಒಂದು ಗಿಡಕ್ಕೆ ನೀವು ನೀರು ಗೊಬ್ಬರ ಏನೇ ಹಾಕಿದ್ರೂ ಕೂಡ ಹೂ ಬಿಡಬೇಕಾಗಿರೋದು ಗಿಡನೇ ಆಗಿರುತ್ತೆ, ಹಣ್ಣು ಬಿಡಬೇಕಾಗಿರೋದು ಗಿಡನೇ ಆಗಿರುತ್ತೆ. ಇದು ಪ್ರಾಕ್ಟಿಕಲಾಗಿ ನಾವು ತಿಳ್ಕೋಬೇಕು. ಸೊ ಆ ಮಕ್ಕಳಿಗೆ ಏನು ವಾತಾವರಣ ಬೇಕು, ಆ ಒಂದು ಪೋಷಣೆ ಏನು ಬೇಕೋ ಅದನ್ನು ನೀವು ಮಾಡ್ತಾ ಹೋಗಬೇಕು. ಅಧ್ಯಾಪಕರಾಗಿ ನಾವು ಮಾಡಬೇಕು, ಮತ್ತು ಪೋಷಕರಾಗಿ ನೀವು ಮಾಡಬೇಕು. ಪರೀಕ್ಷಾ ಸಮಯದಲ್ಲಿ ಒಟ್ಟಾರೆಯಾಗಿ ಒಂದು ವಿದ್ಯಾರ್ಥಿಗೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು, ಅವರು ಯಾವುದೇ ರೀತಿಯಾದಂಥ ಡಿಸ್ಟ್ರಾಕ್ಷನ್ಗೆ ಒಳಗಾಗದೇ ರೀತಿಯಲ್ಲಿ ನೋಡಿಕೊಂಡು, ಅವ್ರನ್ನ ಆದಷ್ಟು ಮೋಟಿವೇಟ್ ಮಾಡಿಕೊಂಡು, ಅವ್ರನ್ನ ಯಾವತ್ತೂ ಇನ್ನೊಬ್ಬರ ಜೊತೆ ಪ್ರೆಷರ್ಗೆ ಒಳಗಾಗದಂಗೆ ರೀತಿಯಲ್ಲಿ ನೋಡಿಕೊಂಡು, ಮನೆ ವಾತಾವರಣ ಆದಷ್ಟು ಶಾಂತವಾಗಿರೋ ರೀತಿಯಲ್ಲಿ ನೋಡಿಕೊಂಡು, ಡಿಸ್ಟ್ರಾಕ್ಷನನ್ನು ಅವಾಯ್ಡ್ ಮಾಡಿಕೊಂಡು, ಸೊ ನಾವು ಅವರ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನು ನಾವು ಗಮನಿಸ್ತಾ ಪೋಷಕರಾಗಿ ನಾವು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ. ಆಗ ಅದ್ರ ಜೊತೆಗೆ ಮಕ್ಕಳ ಒಂದು ಬೆಳವಣಿಗೆಗೆ ಪೂರಕವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಹೋಗೋದು ಪೋಷಕರ ಕರ್ತವ್ಯ ಆಗಿರುತ್ತೆ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ತುಂಬ ಸಂತೋಷವಾಯಿತು. ಸೊ ಈ ಮುಂಬರುವ ಪರೀಕ್ಷೆಯಲ್ಲಿ ನಿಮ್ಮ ಮಕ್ಕಳಿಗೆ ಯಶಸ್ಸು ಸಿಗಲಿ ಅಂಥೇಳಿ ನಾನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.